ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು 59th ಎಪಿಸೋಡ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಇನ್ನೊಂದೇ ಒಂದು ಎಪಿಸೋಡು ಉಳಿದಿದೆ ಅಷ್ಟೇ. ಐ ರಿಯಲಿ ಮಿಸ್ ದಿಸ್ ಶಾರ್ಟ್ ಡ್ರಾಮಾ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಡ್ರಾಮಾ ಅಷ್ಟೇ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೇನಾ ಅವ್ರ ತಂದೆ ಕತ್ಲಲ್ಲಿ ಕುತ್ಕೊಂಡು ಅವ್ರ ಆಫೀಸಲ್ಲಿ ಏನೇನು ಲಾಸಸ್ ಆಗ್ತಿರುತ್ತಲ್ಲ ಅದ್ರದ್ದೆಲ್ಲ ಪೇಪರ್ಸ್ಗಳನ್ನ ನೋಡ್ಕೊಂಡು ಕೂತಿರ್ತಾರೆ. ಅದೇ ಟೈಮಿಗೆ ಜಿಯಾ ನೀರು ತಗೊಳ್ಳೋದಕ್ಕೆ ಅಂತ ಲೈಟ್ ಆನ್ ಮಾಡ್ಕೊಂಡು ಬರ್ತಾಳೆ. ಅವ್ರ ತಂದೆ ಆ ಥರ ಕೂತಿರೋದನ್ನ ನೋಡಿ ಅವಳು ಎದ್ರುಕೊಬಿಡ್ತಾಳೆ. ಜಿಯಾ ಅವ್ರ ತಂದೆ ಪಕ್ಕದಲ್ಲಿ ಕೂತ್ಕೊಂಡು, ಅಪ್ಪ ನೀವು ಒಬ್ರು ಈ ತರ ಯಾಕೆ ಇಲ್ಲಿ ಕೂತಿದ್ದೀರಾ ಅಂತ ಕೇಳ್ತಿರ್ತಾಳೆ. ನಾನು ಅವ್ರ ತಂದೆ ಜಿಯಾ ಕಡೆ ತಿರುಗಿಕೊಳ್ತಾ ಹೇಳ್ತಿರ್ತಾರೆ, ಜಿಯಾ, ಇನ್ವೆಸ್ಟರ್ ಯಾರು ನಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಇದೇ ತರನೇ ನಡೀತಿದ್ರೆ ನಾವು ಬ್ಯಾಂಕ್ ಕರಪ್ಟ್ ಆಗ್ಬಿಡ್ತೀವಿ. ಜಿಯಾ, ನೀನು ನನ್ನ ಸ್ವಂತ ಮಗಳು ಆಗಿಲ್ದಲೇ ಇರ್ಬೋದು, ಆದ್ರೂ ನನ್ನನ್ನು ಯಾವಾಗ್ಲೂ ಪ್ರಿನ್ಸೆಸ್ ತರನೇ ಟ್ರೀಟ್ ಮಾಡಿರೋದು. ನೀನು ಈಗ ದೀಕ್ಷಿತ್ ಫ್ಯಾಮಿಲಿಯ ಮೆಂಬರು ಅಲ್ಲ, ಮಗಳು ಅಲ್ಲ, ಆದ್ರೂ ನಾನು ನಿನ್ನನ್ನ ಮನೆಯಿಂದ ಆಚೆಗೆ ಹಾಕಿಲ್ಲ. ಇಲ್ಲಿ ಜಿಯಾ ಅವ್ರ ತಂದೆನೆ ನೋಡ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಸ್ವಲ್ಪ ಸಮಯಗಳಾದ್ಮೇಲೆ ತೋರಿಸ್ತಾರೆ. ಇಲ್ಲಿ ನೇನಾ ಕೆಲಸ ಮಾಡ್ತಿರ್ತಾಳೆ. ಆಗ ರಿಕ್ಕಿ ನೇನಾಗೆ ಒಂದು ಬ್ರೇಕಿಂಗ್ ನ್ಯೂಸ್ ನ ತೋರ್ಸಕ್ಕೆ ಬರ್ತಾನೆ. ನೇನಾ ಬ್ರೇಕಿಂಗ್ ನ್ಯೂಸ್ ನ ನೋಡಿದ ತಕ್ಷಣ ಫುಲ್ ಶಾಕ್ ಆಗ್ಬಿಡ್ತಾಳೆ. ಇನ್ನು ಜಿಯಾ ಮದ್ವೆ ಆಗೋದ್ಲಾ, ಆದ್ರೆ ಅವಳು ಯಾಕೆ ಇಷ್ಟೊಂದು ವಯಸ್ಸಾಗಿರೋರ್ನ ಮದ್ವೆ ಆಗಿದ್ದಾಳೆ ಅಂತ ಕೇಳ್ತಿರ್ತಾಳೆ. ಆಗ ರಿಕ್ಕಿ ಹೇಳ್ತಿರ್ತಾನೆ, ಕಂಪ್ನಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ಮಿಸ್ಟರ್ ದೀಕ್ಷಿತ್ ಜಿಯಾ ಮದ್ವೆನ ಒಬ್ರು ಇನ್ವೆಸ್ಟರ್ ತುಂಬಾ ವಯಸ್ಸಾಗಿರೋರ್ಗೆ ಮದ್ವೆ ಮಾಡ್ಬಿಟ್ರು. ಮದ್ವೆ ಟೈಮಲ್ಲಿ ಹಾರ್ದಿಕ್ ಮತ್ತೆ ರಾಜೀವ್ ತುಂಬಾನೇ ಗಲಾಟೆ ಮಾಡಿದ್ರು. ಅದ್ರದ್ದು ತುಂಬಾ ಕಾಂಟ್ರವರ್ಸಿ ಕೂಡ ಆಯ್ತು. ಆದ್ರೆ ಮಿಸ್ಟರ್ ಯಾದವ್ ಕಡೆ ಜಾಸ್ತಿ ಜನ ಗುಂಡಾಗಳಿದ್ರು. ಅವರೆಲ್ಲ ಅವ್ರನ್ನ ಹೊಡೆದು ತುಂಬಾನೇ ಕೆಟ್ಟ ಪರಿಸ್ಥಿತಿಗೆ ತಂದ್ಬಿಟ್ಟಿದ್ರು. ಅವರು ಹಾರ್ದಿಕ್ಕಿಗೆ ಚೆನ್ನಾಗಿ ಹೊಡೆದ್ರು, ರಾಜೀವ್ಗಂತೂ ಕಾಲೇ ಮುರಿದಾಕ್ಬಿಟ್ರು. ಆಗ ನಾನಾ ಕೂಡ ಫುಲ್ ಶಾಕ್ ಅಲ್ಲಿ ಹೇಳ್ತಿರ್ತಾಳೆ, ಒಳ್ಳೇದಾಯ್ತು ನಾನು ಕರೆಕ್ಟ್ ಟೈಮಲ್ಲಿ ಇವ್ರ ಫ್ಯಾಮಿಲಿಯಿಂದ ದೂರ ಆಗಿದ್ದು. ಈ ಮಾತನ್ನ ಕೇಳಿ ರಿಕ್ಕಿ ಕೂಡ ನಗ್ತಾ ಇರ್ತಾನೆ. ಆಗ ನಾನು ಹೇಳ್ತಿರ್ತಾಳೆ, ಅರೆ ಇದ್ರಿಂದೆಲ್ಲ ನಮ್ಗೇನಾಗ್ಬೇಕಾಗಿದೆ, ಸ್ಟುಡಿಯೋ ಹೊಸದಾಗಿ ಓಪನ್ ಮಾಡಿರೋದು, ಫಸ್ಟ್ ಕೆಲಸ ಮಾಡು, ತುಂಬಾ ಕೆಲಸ ಇದೆ ಅಂತ ರಿಕ್ಕಿನ ಹೇಳ್ತಾ ಇರ್ತಾಳ. ಇಲ್ಲಿ ಅದಕ್ಕೆ ರಿಕ್ಕಿ ಕೂಡ ನನ್ನ ಕಾಲ್ ಎಳಿತಾ ಮುಂದೆ ಹೋದ್ಮೇಲೆ ಓಕೆ ಬಾಸ್ ಅಂತ ಹೇಳ್ತಿರ್ತಾನೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಗಾಯ್ಸ್.